ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಈ ದಿನ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತದೆ. ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಮುಂದುವರೆಗೆ ಧರಣಿ ಸತ್ಯಾಗ್ರಹ ಮಾಡಲಾಗ್ತದೆ. ಏನು ಮಹಾರಾಷ್ಟ್ರ ಮಾದರಿಯಲ್ಲಿ ಏನು ಕಬ್ಬಿನ ಬಿಲ್ ಏನು ಅದೇ ತರ ಒಂದು ಬಿಲ್ ಅನ್ನು ಕರ್ನಾಟಕದಲ್ಲಿ ಕೊಡುವಂತೆ ಆಗ್ರಹಿಸಿ ಈಗ ರೈತ ಮುಖಂಡರಾದ ಗಣೇಶ್ ಅವರು ಏನೋ ಬೇಡಿಕೆ ಅವ್ರ ಜೊತೆ ಮಾತಾಡೋದು. ಸರ್, ಏನ್ ನಿಮ್ ಪ್ರಮುಖ ಬೇಡಿಕೆ ಇದೆ? ಏನ್ ಸರ್, ಈಗ ನಮ್ಗ ಕಳೆದ ಒಂದು ತಿಂಗಳಿಂದ ನಮ್ಮ ಸರ್ಕಾರ ನಮ್ಮನ್ನ ಬೀಳ್ತೈತಿ. ನಮ್ ಬೇಡಿಕೆ ಏನಪ್ಪಾ ಅಂತಂದ್ರೆ, ಪ್ರತಿ ವರ್ಷದಂತೆ ಈ ವರ್ಷನೂ ಕಬ್ಬಿನ ಬಿಲ್ ಘೋಷಣೆ ಮಾಡಿ ಕಾರ್ಖಾನೆ ಚಾಲು ಮಾಡುತ್ತೆ. ನಾವು ಪದೇ ಪದೇ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆದ್ರ ಆ ಹೋರಾಟಕ್ಕೆ ನಮ್ಗ ಅವರು ಬೆಲೆ ಕೊಡ್ದಂಗ ರೈತರನ್ನು ಬೀಗಿ ಕುಂಚಾರು. ಫ್ಯಾಕ್ಟ್ರಿ ಮಾಲಕರ ಮೇಲೆ ಸರ್ಕಾರ ನಡೆದೈತೆ ನಮ್ಮ ಇವತ್ತು ನಮ್ದು ಆರೋಪ ಐತಿ. ಯಾಕೆ ಆರೋಪ ಐತಿ ಅಂದ್ರ, ಒಬ್ಬ ಸಿಎಂ ಫ್ಯಾಕ್ಟ್ರಿ ಮಾಲಕರಿಗೆ ಆದೇಶ ಮಾಡುವಂತ ತಾಕತ್ ನಮ್ಮ ರಾಜ್ಯದಾಗ ಇಲ್ಲಪ್ಪ ಅಂತಂದ್ರ ನಮ್ಮ ಕರ್ನಾಟಕದ ಸಂವಿಧಾನ ಯಾವ ಮಟ್ಟಕ್ಕೆ ಹೋಗೈತಿ ಅನ್ನುವಂತ ಈಗ ಮಹಾರಾಷ್ಟ್ರದ ಮಾದರಿ ಒಳಗೆ ಏನು 3750 ಈಗ ನಮ್ಮ ರೈತ ಸಂಘಟನೆ, ಶೇತಕರಿ ಸಂಘಟನೆಯವರು ಕೂಡಿ ಮಾನ್ಯ MP ರಾಜಶೆಟ್ಟಿ ಸರ್ ನೇತೃತ್ವದಲ್ಲಿ ನಾವು ಘೋಷಣೆ ಮಾಡ್ಕೊಂಡಿವಿ. ಅದೇ ಮಾದರಿ ಒಳಗೆ ಕರ್ನಾಟಕ ಕೊಡಬೇಕಂತ ನಾವು ಕಳೆದ 20 ದಿವಸಗಳಿಂದ ಸತತ ಹೋರಾಟ ಮಾಡ್ತಾ ಇದ್ದೇವೆ. ಆ ಹೋರಾಟಕ್ಕೆ ಕಿಂಚಿತು ಮಣಿಯದೆ ಇವತ್ತಿನವರೆಗೂ ಕಾರ್ಖಾನೆ ಮಾಲಕರು ತುಟಿ ಕಂಡಿಲ್ಲ, ಸರ್ಕಾರ ಸಹ ತುಟಿ ಕಂಡಿಲ್ಲ. ಅಂದ್ರೆ ಇವ್ರು ಯಾವ ಮಟ್ಟಕ್ಕೆ ರೈತರು ಆಗ್ತಾರಪ್ಪ ಅಂತಂದ್ರ, ರೈತರು ನಮ್ಮ ಕೂಲಿಗಳಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಎಚ್ಚರಿಕೆ ಪಡಿಸ್ತೀನಿ. ನೀವು ಏನಾರ ಈ ಮಾತು ತಿಳ್ಕೊಂಡಿರಪ್ಪ ಅಂತಂದ್ರ, ರೈತ ಈ ದೇಶದ ಬೆನ್ನೆಲುಬು. ರೈತ ಇದ್ದರೆ ದೇಶ, ರೈತ ಇದ್ದರೆ ರಾಜ್ಯ, ರೈತ ಇದ್ದರೆ ನೀವು. ರೈತ ಏನಾರ ಕಡೆಗಣಿಸಿದ ಆತಪ್ಪ ಅಂತಂದ್ರ ಬರುವ ದಿನಗಳಲ್ಲಿ ಈ ಸರ್ಕಾರಕ್ಕೆ ಚಳಿಗಾಲ ಅಧಿವೇಶನದಲ್ಲಿ ತಕ್ಕ ಪಾಠ ಕಲಿಸುವಂತ ಕಾರ್ಯಕ್ರಮ ಈ ಸಂಘಟನೆಯನ್ನ ರೈತ ಸಂಘಟನೆ ಮಾಡ್ತೇವೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಗ್ರಾಮೀಣದಲ್ಲಿ ನಮ್ಮ ಮಂತ್ರಿ ಆದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಇವತ್ತು 200 ಹಳ್ಳಿಯವರು 100 ಎಕರೆ ಜಮೀನನ್ನು ಕಳ್ಕೊಂಡರು. ಕಳೆದ 14 ವರ್ಷಗಳಿಂದ ಜಮೀನು ಅಕ್ವೈರಿ ಮಾಡಿಕೊಂಡು ಅಲ್ಲಿ ಚಿಕ್ಕ ಡ್ಯಾಮ್ ಕಟ್ಟಿಗೆಸಿಂದ ಇನ್ನೂವರೆಗೆ ಪರಿಹಾರ ಕೊಟ್ಟಿಲ್ಲ. ಅಲ್ಲಿ 84 ಲಕ್ಷ ಪರಿಹಾರ ಘೋಷಣೆ ಅಂತ ಹೇಳಿ ಸುಳ್ಳು ಭರವಸೆ ಕೊಟ್ಟಿಗೆಸಿಂದ ಇವತ್ತಿನಲ್ಲಿ ರೈತರು ಸದಾಸದರು. 14 ವರ್ಷ ಏನು ನೀವು ಮಾಡಿದ್ದೀವಿ, ಆ ಭರವಸೆ ಇವತ್ತಿಗೆ ನಮ್ಮ ಡಿಮಾಂಡ್ 2 ಕೋಟಿ ರೂಪಾಯಿ ಆಗೈತಿ. ಏನಾರು ನೀವು ರೋಡ್ವೇ ಆದ್ರ ನಿಮ್ಮ ನೀರ, ನಿಮ್ಮ ಡ್ಯಾಮ ನೀವು ಏನು ಸರ್ಕಾರ ಜಾಗನ ಕಟ್ಕೋರಿ. ಯಾಕಂದ್ರ ಮೈಸೂರು ಇರೋದು, ಮಂಡ್ಯ ಇರೋದು, ಆ ಕಡೆ ಡ್ಯಾಮ್ ಏನಾರು ನೀವು ಕಟ್ಟಾಕೈತ್ರಿ, 1 ಎಕರೆಗೂ 1 ಕೋಟಿ 2 ಕೋಟಿ ಕಿಮ್ಮತ್ ಮಾಡ್ತೀರಿ. ಇಲ್ಲಿ ಫಲವತ್ತಾದ ಜಮೀನು, ಮಲೆನಾಡ ಪ್ರದೇಶ, ಭತ್ತ, ರಾಗಿ, ಉದ್ದು, ಕಬ್ಬು, ಗೊಂಜಾಳ, ಜೋಳ, ರಾಗಿ ಬೆಳೆಯುವಂತ ನಮ್ಮ ಫಲವತ್ತಾದ ಜಮೀನನ್ನು ಕಸಿಕೊಂಡು ಕೇಸಿಂದ ಕೇವಲ 84,000 ರೂಪಾಯಿ ಡಿಮಾಂಡ್ ಮಾಡಿದ್ರೆ 80 ಪೈಸಾ ಕೊಟ್ಟಿಲ್ಲ. ದುಡ್ಡು ಏನಾರ ತಕ್ಷಣ 2 ಕೋಟಿ ರೈತರಿಗೆ ಹಾಕೇ ಹೋದ್ರೆ ನಮ್ಮ ಇನ್ನು ಮುಂದಿನ ದಿನಗಳಲ್ಲಿ ಮೇನ್ ರಸ್ತೆ ಬಂದ್ ಮಾಡಿ ಅಲ್ಲೇ ಕೂತು ಅಲ್ಲೇ ದರ ಕಳ್ಕೊಂಡು ಅಡಿಗೆ ಮಾಡೋದು ಕೆಲಸ ನಾವು ಮಾಡ್ತೀವಿ ಸರ್. ನಮ್ಮ 3,750 ರೂಪಾಯಿ ಮಹಾರಾಷ್ಟ್ರ ಮಾತ್ರ ಬಾಕಿ ಎಷ್ಟಿದೆ? ಬಾಕಿ ನೋಡ್ರಿ, ಕಳೆದ ವರ್ಷದ ಬಾಕಿ 500 ರೂಪಾಯಿ ಬೇರೆ ಕೊಡಬೇಕಂತ ಹೇಳಿದ್ರು. 500 ರೂಪಾಯಿ ಸರ್ಕಾರ ಮತ್ತೆ ಇದು ಯಾಕೆ ಮಾಡ್ತಾರೆ ಅಂದ್ರೆ, ಸರ್ಕಾರ ಫ್ಯಾಕ್ಟ್ರಿ ಮಾಲಕರ ಕೈಗೊಂಡೈತಿ. ಏನಾದ್ರೆ ಮಂತ್ರಿ ಘೋಷಣೆ ಮಾಡಿದಾಗ ನನ್ನ ಸರ್ಕಾರ ಕೆಡುತ್ತಾ ಏನೋ ಒಂದು ಭಯ ಆಯ್ತು ನಮಗೆ. ಆ ಭಯ ಹೋಗ್ಬೇಕು. ಆ ಭಯ ಹೋಗ್ತೇಸಿಂದ ರೈತರ ಪರ ನಿಲ್ಲಬೇಕು, ಕೂಲಿ ಕಾರ್ಮಿಕರ ಪರ ನಿಲ್ಲಬೇಕು, ದಲಿತ ಪರ ನಿಲ್ಲಬೇಕು. ಸೇನೆ ಹಾಕಬೇಕು. ಭತ್ತದ ರಾಜ್ಯ ಒಂದು ಇದಾಗ ಕೊಡ್ತಿದ್ದೀವಿ, ಪಕ್ಕದ ರಾಜ್ಯದಲ್ಲಿ ಅಲ್ಲೇ ಆದಂತವರು ಎಲ್ಲಾ ಸಮುದಾಯದವರು, ಎಲ್ಲಾ ಪಕ್ಷದವರು ನಮ್ಮ ರಾಜಶೆಟ್ಟಿ ಸರ್ ಬಲಾಪಡಿಸಿ ಹೋರಾಟ ಪಕ್ಷದಲ್ಲಿ ಮುಗಿಸಿ ಹೇಳ್ತಾರೆ. ಒಡೆದ ಆಡುವಂತ ನೀತಿ, ರೈತರನ್ನು ಯಾಡಬಾಗುವಂತ ನೀತಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಯಾವತ್ತೂ ಒಕ್ಕಟ್ಟಾಗ್ತೇವೆ. ನಾವು ಬಿಲ್ ನಾವು ಮಹಾರಾಷ್ಟ್ರ ಮಾಡಿದ್ರೆ ಕಡಿಮೆ ಬಿಡುತ್ತೆ ಅಂತ ಹೇಳಕ್ ಬಯಸ್ತೇನೆ. ಇಷ್ಟೊತ್ತು ನಮ್ಮ ಮಹಾರಾಷ್ಟ್ರ ಮಾದರಿಯಲ್ಲಿ ಕಬ್ಬಿನ ಬಿಲ್ ಕೊಡ್ತಾರೆ, ಅದೇ ತರ ಇಲ್ಲಿ ಕೂಡ